ತುಮಕೂರಿನಿಂದ ನಾಗರಾಜ್ ಅಂತ ಹೇಳಿ. ನಾಗರಾಜ್ ಸರ್, SIT ಬಂದೆ ಇದೊಂದು ಕಾಲು ಅದನ್ನು ಸೇರಿಸಿ ಉತ್ತರ ಕೊಡಿ. ನಾಗರಾಜ್ ಅವರೇ, SIT ರೂಮ್ ವಾಸನೆ ಅಂತೆ, ಮನೆ ಊಟ ತರಿಸ್ಬೇಕಂತೆ, ರಿಸಲ್ಟ್ ನೋಡಕ್ ಬಿಡ್ಬೇಕಂತೆ, ಮಾಧ್ಯಮದಲ್ಲಿ ಕ್ರಿಮಿನಲ್ ಅಂತ ಹೇಳಿ ಹೇಳಬಾರ್ದಂತೆ. ಇದು ಪ್ರಜ್ವಲ್ ರೇವಣ್ಣ ಅವರ ಡಿಮಾಂಡ್ಗಳು. ಮೇಡಮ್ ಹೇಳ್ತೀನಿ ಕೇಳಿ, ಅದೇ ಬಡವ ಆಗಿದ್ದಿದ್ರೆ ಬಾತ್ರೂಮ್ ಅಲ್ಲ ಆ ಗಲೀಜಾಗಿರೋ ಉಚ್ಚೆ ಮಾಡ್ಕೊಂಡಿರೋ ಸೆಲ್ಲಲ್ಲಿ ಹಾಕಿದ್ರು ಅದೇನ್ ಸಮಸ್ಯೆ ಬರಲ್ಲ. ಇವ್ರು 5 ಲೀಡರ್ ಇರೋದ್ರಿಂದ ಇವ್ರಿಗೆ ಏನಾಗ್ತಿದೆ, ಬಾತ್ರೂಮ್ ವಾಸನೆ ಇದೆ, ಮತ್ತೊಂದು ವಾಸನೆ ಇದೆ, ಟಿವಿಲಿ ಇದನ್ನ ಪ್ರಸಾರ ಮಾಡ್ಬೇಕು. ಜರ್ಮನಿಲಿ ಲಕ್ಸುರಿ ರೂಮ್ ಅಲ್ಲಿ ವಾಪಸ್ ಬಂದ್ರಲ್ಲ ಸರ್, ತಕ್ಷಣಕ್ಕೆ ಅಡ್ಜಸ್ಟ್ ಆಗ ಕಷ್ಟ ಆಗ್ತಿರ್ಬೋದು ಪಾಪ. ಅವರೆಲ್ಲ AC ರೂಮ್ ಅಲ್ಲಿ ಮತ್ತೆ ಸೆಲ್ಫ್ ರೂಮ್ ಗಳಲ್ಲಿ ಇರ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಾಗಲ್ಲ. ಒಂದು ನಾನು ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ, ಈ ನಮ್ಮ ವಕೀಲರ ಸಂಘದಲ್ಲಿ ವಕೀಲರು ಏನಿದ್ದಾರೆ ಅವರು ಯಾವ್ದೇ ಕಾರಣಕ್ಕೂ ಇಂಥ ಕೇಸ್ಗಳಿಗೆ ಯಾವ್ದು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹಾಸನ ಜಿಲ್ಲೆಯಲ್ಲಿ 2800 ಜನ ಇವತ್ತು ಏನ್ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರನಾದ್ರೂ ನಮ್ಮ ವಕೀಲರ ಸಂಘದವರೆಲ್ಲ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಬಾರ್ದು. ಇವತ್ತು ಅವ್ರ ಲಾಯರ್ ಇವತ್ತು ಅವರು ಆಕ್ಷೇಪಣೆ ಮಾಡ್ತಾರೆ. ಬಟ್ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಹೆಂಗಿದೆ ಗೊತ್ತಾ ಸರ್ ನಾಗರಾಜ್ ಸರ್, ಎಂಥದ್ದೇ ಗಂಭೀರವಾದ ಆರೋಪ ಇದ್ರೂ ಕೂಡ ಅವರ ಪರವಾಗಿ ವಕಾಲತ್ತನ್ನ ವಹಿಸಲೇಬೇಕಾದ ಅನಿವಾರ್ಯತೆ ವಕೀಲರಿಗೂ ಕೂಡ ಇರುತ್ತೆ. ಕೋರ್ಟ್ ಅದನ್ನ ಕೊಟ್ಟೆ ಕೊಡುತ್ತೆ. ನೀವು ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ನೋಡಿ, ನೇಹಾ ಮರ್ಡರ್ ಆದಾಗ ಹುಬ್ಳಿಯಲ್ಲಿ ಫಯಾಜ್ ಪರವಾಗಿ ನಾವು ಯಾರು ವಕಾಲತ್ ವಹಿಸೋದಿಲ್ಲ ಅಂತ ಹೇಳಿ ಆತನ ಸಮುದಾಯದ ವಕೀಲರು ನಿರ್ಧಾರ ಮಾಡಿದ್ರು. ಬಟ್ ಸ್ಟಿಲ್ ಬೇರೆ ಲಾಯರ್ ಸಿಕ್ಕರು ಬಿಡಿ, ಅದು ಬೇರೆ ವಿಚಾರ. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಹೀಗೊಂದು ನೈತಿಕ ಪ್ರಶ್ನೆ ಬಂದ್ಬಿಡುತ್ತೆ. ಅಂದ್ರೆ ಇಂಥ ಆರೋಪದ ಸಂದರ್ಭದಲ್ಲೂ ಕೂಡ ವಕೀಲರಾದವರು ಅವರನ್ನ ವಹಿಸ್ಕೊಂಡು ಅವ್ರ ಪರವಾಗಿ ವಾದ ಮಾಡ್ತಿದ್ರೆ ಅವ್ರ ನೈತಿಕತೆ ಬಗ್ಗೆ ಪ್ರಶ್ನೆ ಬರುತ್ತೆ. ಸಾಕಷ್ಟು ಪ್ರಕರಣಗಳಲ್ಲಿ ಈ ತರ ಅಡ್ವೊಕೇಟ್ಸ್ಗಳು ವಕಾಲತ್ ತಗೊಂಡಿಲ್ಲ ಮೇಡಮ್. ಈ ಕೋರ್ಟ್ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಬಾರ್ ಅಸೋಸಿಯೇಷನ್ ಡಿಸಿಷನ್ ತಗೊಂಡ್ರೆ, ನಮ್ಮ ಬಾರ್ ಅಸೋಸಿಯೇಷನ್ ಡಿಸಿಷನ್ಗೆ ನಾವೆಲ್ಲರೂ ಕೂಡ ಒಬ್ಬೇ ಇದ್ದೀವಿ, ಅದನ್ನು ಒಪ್ಕೋತೀವಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆ ಹಂತ ದೊಡ್ಡ ಮಟ್ಟದಲ್ಲಿ ಆಗಬೇಕು. ನೊಂದಂಥ ಮಹಿಳೆಯರಿಗೆ ನ್ಯಾಯ ಕೊಡಿಸೋ ವಿಚಾರದಲ್ಲಿ ಅಪರಾಧಿ ದೊಡ್ಡ ಮಟ್ಟಕ್ಕೆ ಪ್ರಭಾವಶಾಲಿಯಾಗಿದ್ದಾನೆ. ಆತನ ಮೇಲೆ 28ನೇ ತಾರೀಕು ಏಪ್ರಿಲಲ್ಲಿ FIR ಆದರೂ 35 ದಿನಗಳ ಕಾಲ ಹೊರದೇಶದಲ್ಲಿ ಇರ್ತಾನೆ. ಇಲ್ಲಿ ನಿರೀಕ್ಷಣಾ ಜಾಮೀನು ಟ್ರೈ ಮಾಡ್ತಾನೆ, ಸಿಗಲ್ಲ. ಆ ಕಡೆ ಕೇಂದ್ರ ಸರ್ಕಾರದ ಒಟ್ಟು ಚುನಾವಣೆ ಪರಿಣಾಮ ಬೀರದಾಗಿದ್ದಂತೆ ಹೊರಗಡೆ ಇರ್ತಾನೆ. ಆ ಕಡೆ ಕ್ರಿಮಿನಲ್ ಪಿಟಿಷನ್ ಆಗ್ತಾನೆ ಮೇಡಮ್ ಹೈಕೋರ್ಟಲ್ಲಿ. 4914/24, 4913/24 FIR ಸ್ಟೇಗೆ ಹೋಗ್ತಾರೆ. ಅದು ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊನೆ ಹಂತಾಗಿ ಇಲ್ಲಿಗೆ ಬಂದಿದ್ದಾರೆ. ಈಗ ನಮ್ಮ ಸುಬ್ಬಾರೆಡ್ಡಿ ಸರ್ ಇದಕ್ಕೆ ನಮ್ಮೆಲ್ಲ ವಕೀಲರ ಪರವಾಗಿ ಅದು ರಿಕ್ವೆಸ್ಟ್ ಮಾಡಿದ್ರೆ ನಾವು ಯಾರು ಅದನ್ನು ವಕಾಲತ್ತು ತಗೊಳ್ಳಲ್ಲ, ಹಿಂದೆ ಸರಿತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಹಿಂದಿನ ಪ್ರಕರಣಗಳಲ್ಲಿ ಗಮನಿಸ್ಬಿಟ್ಟಿದ್ದೀವಿ ಸರ್, ಸ್ಟ್ರಾಂಗೆಸ್ಟ್ ಆಫ್ ದ ಲಾಯರ್ಸ್ ವಿಲ್ ಕಮ್. ಬೇರೆ ಪ್ರಕರಣ, ನಾನು ಇದರಲ್ಲಿ ಅಂತ ಹೇಳ್ತಾ ಇಲ್ಲ, ಬೇರೆ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ, ವಕೀಲರ ಪೈಕಿ ಅತ್ಯಂತ ಸ್ಟ್ರಾಂಗ್ ಅಂತ ಕರೆಸ್ಕೊಳ್ಳುವವರೇ ವಕಾಲತ್ ವಹಿಸ್ಬಿಡ್ತಾರೆ, ಅನಾಯಾಸವಾಗಿ ಬೇಲ್ ಸಿಗುತ್ತೆ, ಕೆಲವರಿಗಂತೂ ಬಿ ರಿಪೋರ್ಟೇ ಸಿಕ್ಬಿಡುತ್ತೆ. ವರಲಕ್ಷ್ಮಿ ಮೇಡಮ್, ಈ ನೈತಿಕತೆ ಬಗ್ಗೆ ನನಗೊಂದು ದೊಡ್ಡ ಪ್ರಶ್ನೆ. ನೈತಿಕತೆ ಅನ್ನೋದು ರಾಜಕಾರಣಿಗಳಿಂದ, ಜನಪ್ರತಿನಿಧಿಗಳಿಂದ ನಾವು ಅಪೇಕ್ಷೆ ಮಾಡೋದೇ ಅಪರಾಧ ಅನ್ನೋ ಹಂತಕ್ಕೆ ಹೋಗ್ತಾ ಇದೆಯಾ? ಸ್ವಲ್ಪ ಉತ್ಪ್ರೇಕ್ಷೆ ಅನ್ನಿಸ್ಬೋದು ಕೆಲವರಿಗೆ, ಹಾಗೆ ಆಗ್ತಿದ್ಯಾ ಅಂತ ಹೇಳಿ. ಅಲ್ಲ, ಅದನ್ನೇ ನಾನು ಹೇಳಿದ್ದು, ಇವತ್ತಿನ ಕಾನೂನುಗಳಿಗೂ ಕೂಡ ಇದೊಂದು ಸವಾಲಿದೆ. ಸೊ ಇದನ್ನು ಒಂದು ನೈತಿಕ ಪ್ರಶ್ನೆಯಾಗೇ ನೋಡಬೇಕಾಗ್ತದೆ. ಸೊ ನೀವಿವತ್ತು ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಪನಿಷ್ಮೆಂಟ್ ಆಗಲಿಲ್ಲ ಅಂದರೆ ನಾನು ಇವತ್ತು ಬರ್ಕೊಡ್ತೀನಿ, ನೀವು ರೆಕಾರ್ಡ್ ಮಾಡಿ. ನಾಳೆ ದಿನ ಈ ಸಮಾಜದಲ್ಲಿ ಯಾವ ಹೆಣ್ಮಕ್ಳು ಕೂಡ ತಲೆ ಎತ್ಕೊಂಡು ತಿರ್ಗಕ್ಕಾಗಲ್ಲ, ನೀವು ನನ್ನನ್ನು ಸೇರಿಸಿ. ಯಾಕಂದರೆ ಜನಪ್ರತಿನಿಧಿ ಹತ್ರ ನಾನೊಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಅವನು ನಿನ್ನ ದೇಹವನ್ನು ಕೊಡು ಅಂತ ಹೇಳಿಬಿಟ್ರೆ, ಅದನ್ನು ಸಂಭೋಗಿಸುವಾಗ CD ಮಾಡ್ಕೊಂಡು ಇಟ್ಕೊಳ್ಳೋದು, ಮತ್ತೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಮತ್ತೆ ನನ್ನನ್ನು ಬಲವಂತ ಮಾಡುವಂಥ ಸ್ಟೇಜ್ಗೆ ಒಬ್ಬ ಜನಪ್ರತಿನಿಧಿ ಇದ್ದಾನೆ, ಅವನಿಗೆ ಪನಿಷ್ಮೆಂಟ್ ಆಗಲ್ಲ ಅಂದರೆ ನಾಳೆ ದಿನ ಜನಪ್ರತಿನಿಧಿಗಳು ಅನ್ನೋದಕ್ಕೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿರ್ತದೆ? ಆಮೇಲೆ ಮತ್ತೆ ಯಾವ ಮಹಿಳೆಯರು ನಾವು ಏನೊಂದು ಶಿಕ್ಷಣವಂತರಾಗಿ ಒಂದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ಬದುಕಬೇಕು ಅಂತೇಳಿ ಮುಂದೆ ಬರ್ತಾ ಇದ್ದೀವಿ, ಅವರ ಕತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಕ್ವಶನ್ ಮಾರ್ಕ್ಗಳು ಬರ್ತವೆ. ಅದಕ್ಕೆ ನನಗನ್ಸೋದು, ನೆನ್ನೆನೂ ಕೂಡ ನಾನು ಅದೇ ಮಾತಾಡಿದ್ದೀನಿ, ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆ ಆಗಬೇಕು, ಕಾನೂನು ಇದನ್ನೊಂದು ಸವಾಲಾಗಿ ಸ್ವೀಕರಿಸಬೇಕು. ಸೊ ಮತ್ತು ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನಾವು ನೈತಿಕವಾದಂಥ ಸ್ಥೈರ್ಯವನ್ನು ಕೊಡಬೇಕು. ಆ ಮಹಿಳೆಯರು ಯಾಕೆ ಇವತ್ತು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಬಿಕಾಸ್ ಆಫ್ CD ಮಾಡ್ಕೊಂಡು ಬ್ಲ್ಯಾಕ್ ಮೇಲ್
ಮಾಡಿ ಅವರ ಕುಟುಂಬಗಳು ಮತ್ತು ಇದು ಏನು ಅವರ ಮಕ್ಕಳು, ಸ್ನೇಹಿತರು, ಅವರ ಇದು ಕಂಪ್ಲೀಟ್ ಒಂದು ದೊಡ್ಡ ಚೈನ್ ಲಿಂಕ್ ಇರುತ್ತೆ. ಹೆಣ್ಣುಮಕ್ಕಳು ಅಂತ ಹೇಳಿದ್ರೆ ಕುಟುಂಬದ ಬಹಳ ಬೇಸರ ತರಿಸಿದ್ದು ಚೈನ್ ಲಿಂಕ್ ಇರುತ್ತೆ. ಹಂಗಾಗಿ ಅದಕ್ಕೆಲ್ಲನೂ ಕೂಡ ಆಘಾತ ಆಗ್ತದೆ ಅನ್ನೋ ಕಾರಣಕ್ಕೆ ಆ ಹೆಣ್ಮಕ್ಳು ಇವತ್ತು ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಮತ್ತು ಆ ಹೆಣ್ಮಕ್ಳನ್ನು ಕೂಡ ಈಗ ಆಲ್ರೆಡಿ ಇವತ್ತು ಭವಾನಿಯವರ ಮೇಲೆ ಯಾಕೆ ಕೇಸ್ ರಿಜಿಸ್ಟರ್ ಆಗಿದೆ, ರೇವಣ್ಣ ಅವರ ಮೇಲೆ ಯಾಕೆ ಆಗಿದೆ, ಯಾರು ಸಹ ಮಹಿಳೆ ಇದು ಏನು ಈ ತರ ಆಗಿದೆ ಅಂತೇಳಿ ಕೊಟ್ಟಿದ್ದಾರೋ ಅವರನ್ನ ಕಿಡ್ನಾಪ್ ಮಾಡಿದಂತ ಒಂದು ಪ್ರಸಂಗ ಆಯ್ತಾ. ಸೊ ಇದ್ದದಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೆಚ್ಚಿನ ಮುತುವರ್ಜಿಯನ್ನ ವಹಿಸಬೇಕು. ಮತ್ತೆ ನಮ್ಮ ಮಹಿಳಾ ಆಯೋಗ, ರಾಜ್ಯದ ಮಹಿಳಾ ಆಯೋಗ ಅವರ ಮನೆಗಳಿಗೆ ಬೇರೆ ಸ್ವರೂಪದಲ್ಲಿ ಹೋಗಬೇಕು, ಅದೇ ನಾಟ್ ಪಬ್ಲಿಕ್ಲಿ ಆಯ್ತಾ. ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ ನಾವಿದೀವಮ್ಮ ಅಂತ ಹೇಳ್ಬೇಕು. ಮತ್ತೆ ಅದರಲ್ಲಿ ರಾಜಕಾರಣ ಮಾಡಬಾರ್ದು. ನಿಜ ನಿಜ. ಮತ್ತೆ ಅದರಲ್ಲಿ ರಾಜಕಾರಣ ಮಾಡಬಾರ್ದು. ಈ ಇಡೀ ಪ್ರಕರಣದಲ್ಲಿ ಒಂದೇ ಹೇಳಿಕೆ ನನಗೆ ಗೊತ್ತಿಲ್ಲ, ನನಗೊಬ್ಳಿಗೆ ಹಾಕಾಡ್ತಾ ಇದೆಯೋ ಎಲ್ರಿಗೂ ಅಂತ ಹೇಳಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಂತ ಅನಿವಾರ್ಯತೆಯಲ್ಲಿ ಕೊಟ್ಟರೋ ಗೊತ್ತಿಲ್ಲ. ದೊಡ್ಡವರ ಮನೆ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಲೆಕ್ಕ ಹೇಳಕ್ಕಾಗತ್ತಾ? ಸಿದ್ದರಾಮಯ್ಯ ಅವ್ರದ್ದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಅಲ್ಲಿ ಮತ್ತೆ ರಾಜಕೀಯಕ್ಕೆ ಬೇಡ. ಅಂದರೆ ತಂದೆ ತಾಯಿ ಆದವ್ರಿಗೆ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅದನ್ನ ಮಾನಿಟರ್ ಮಾಡ್ಲಿಕ್ಕಾಗಲ್ಲ. ನಾವು ಇನ್ನೂ ಕೂಡ ಭಾರತೀಯ ವ್ಯವಸ್ಥೆಯಲ್ಲೇ ಬದುಕ್ತಿದ್ದೀವಿ, ಭಾರತದಲ್ಲಿರ್ತಕ್ಕಂಥ ಮೌಲ್ಯಾಧಾರಿತ ಕೌಟುಂಬಿಕ ವ್ಯವಸ್ಥೆಯಲ್ಲೇ ಬದುಕ್ತಿದ್ದೀವಿ. ಈ ಸ್ಟೇಟ್ಮೆಂಟ್ ನನ್ಗೆ ಯಾಕೋ ನಮ್ಮ ಕುಟುಂಬಗಳಿಗೆ ಒಗ್ಗೋ ರೀತಿಯಲ್ಲಿ ಕಾಣ್ತಿಲ್ಲ ಅಶೋಕ್ ಅವರೇ. ಅಂದ್ರೆ ಮನೇಲಿ ಮಕ್ಕಳು ಎಲ್ಲಿ ಬೇಕು, ರಾಜಕಾರಣಿಗಳ ಮನೆ ಮಕ್ಕಳು ಎಲ್ಲಿ ಬೇಕಾರೋ ಹೋಗ್ಲಿ, ಏನ್ ಬೇಕಾರೋ ಮಾಡ್ಲಿ, ಮಾನಿಟರ್ ಮಾಡಕ್ ನಮಗಾಗಲ್ಲಪ್ಪ. ಯಾರ ರೆಸ್ಪಾನ್ಸಿಬಿಲಿಟಿ ಹಂಗಾರೆ? ಜನ ನೋಡ್ತಾ ಕುತ್ಕೋಬೇಕಾ ಅಥವಾ ಪೊಲೀಸ್ ಇಲಾಖೆ ನೋಡ್ತಾ ಕುತ್ಕೊಳ್ಬೇಕಾ? ಸನಾತನ ಧರ್ಮ ಪಾಲನೆ ಮಾಡೋರ್ ಬಾಯಲ್ಲಿ ಈ ಮಾತು ಕೇಳ್ತಿರೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಹಿಂದುತ್ವ, ಸನಾತನ ಧರ್ಮ ಅಂತ ಬೇಜಾನು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಲೆಕ್ಚರ್ಗಳು ಕೊಡ್ತಾರೆ. ಅವ್ರ ಮನೆ ಮಕ್ಳಿಗೆ ಮಾಡ್ತಿರ್ಬೇಕಾದ್ರೆ ಉಗಿಯೋದ್ ಬಿಟ್ಟು ನಮ್ಮ ಮನೆ ಮಗ ಏನ್ ಮಾಡ್ತಾರೆ. ಸನಾತನ ಧರ್ಮದಲ್ಲಿ ಇಂಥ ಹೇಯ ಕೃತ್ಯಗಳಿಗಂತೂ ಚೀತು ಅನ್ನೋ ರೀತಿಯಲ್ಲೇ ವ್ಯವಸ್ಥೆ ಇರೋದು. ಅದಕ್ಕೆ ಕನೆಕ್ಟ್ ಮಾಡ್ದಲ್ಲೇ ನೀವು ಉತ್ತರ ಕೊಡಿ. ಇದು ಮುಚ್ಚಾಕೋದಕ್ಕೆ ಸುಮ್ಮನೆ ಏನೋ ಉಡಾಫೆ ಮಾತುಗಳು ಆಡಬೇಕು, ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಷ್ಟು ಘನಘೋರ ಇದು ಈ ವ್ಯವಸ್ಥೆ ಇರೋದ್ರಿಂದ, ಈ ಇಷ್ಟೊಂದು ದೊಡ್ಡ ಸಿಚುವೇಶನ್ ಇರೋದ್ರಿಂದ ಅವ್ರಿಗೆ ಬೇರೆ ಮಾತಾಡಕ್ ಮಾತಾ ಇಲ್ಲ. ಏನು ಅಂತ ಸಪೋರ್ಟ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣನ. ಬಿಟ್ಕೊಡಕ್ಕೂ ಆಗಲ್ಲ, ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಪಾಪ ಎಡ್ಬಿಡಂಗಿ ತರ ಇವಾಗ ಕುತ್ಕೊಂಡು ಏನೋ ಮಾತಾಡ್ತಿದ್ದಾರೆ. ಆದ್ರೆ ನನಗೆ ಮೂಲವಾಗಿ ಕಾಡ್ತಿರೋ ಭಯ ಅಂದ್ರೆ ಅಲ್ಲಿ ಇವರೆಲ್ಲ ಹೊರಗಡೆ ಇದ್ದು ವಿಟ್ನೆಸ್ಗಳನ್ನ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಅದಕ್ಕೆ ಇನ್ನೂ ನಮ್ ರಘು ಅವ್ರು ಉತ್ತರ ಕೊಟ್ಟಿಲ್ಲ. ಏನು ಮಾಡ್ತೀವಿ ರಘು ಅವರೇ? ಪಾರದರ್ಶಕವಾದ ನಿಷ್ಪಕ್ಷಪಾತವಾದ ತನಿಖೆ, ಅದರ ಅಶೂರೆನ್ಸ್ ಏನಪ್ಪ ಸರ್ಕಾರದ ಕಡೆಯಿಂದ? ಅದೇ ಎಲ್ಲರಲ್ಲೂ ಇರುವ ಒಂದು ಪ್ರಶ್ನೆ. ಒಂದು ತಿಂಗಳಾಗಿದೆ, ಇದುವರೆಗೂ ಯಾವ ವಿಟ್ನೆಸ್ಗೂ ಪ್ರೊಟೆಕ್ಷನ್ ಇಲ್ಲ. ಯಾಕೆ ನೀವು ಇನ್ವಾಲ್ವ್ ಆಗಿದ್ದೀರಾ? ಅದಕ್ಕೆ ಉತ್ತರ ಬರ್ತಿಲ್ಲ. ನೋಡಿ ಸ್ಮಿತಾ, ಯಾವಾಗ್ಲೂ ಒಂದು ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ಎಸ್ಪೆಷಲಿ ಒಂದು ಏನು ಯಾರು ಸಂತ್ರಸ್ತೆಯರು ಬಂದು ಅದನ್ನು ಸಾಕ್ಷಿ ಹೇಳುವಂಥ ಸಂದರ್ಭದಲ್ಲಿ ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅಥವಾ ಇನ್ನು ಇದನ್ನು ನಾವು ಅದನ್ನು ಚರ್ಚೆ ಪಬ್ಲಿಕ್ ಆಗಿ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಒಂದು ಸರ್ಕಾರ ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಮಾತ್ರ ಅಲ್ಲ, ಯಾವುದೇ ಸರ್ಕಾರ ಇದ್ರೂ ಕೂಡ ಅದು ಸಂತ್ರಸ್ತರಿಗೆ ನೇರವಾದಂಥ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದು ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಸೊ ಇನ್ನು ಪಾರದರ್ಶಕವಾದ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನ ನೀವು ಅವರು ಸಂತ್ರಸ್ತರನ್ನು ಕೇಳಿ ನನ್ನನ್ನು ಒಂದ್ ನಿಮಿಷ ಸರ್, ನಾನು ಅದಕ್ಕೆ ಆನ್ಸರ್ ಮಾಡಿ. ಯಾವುದೇ ಕ್ರೈಮ್ ರಿಜಿಸ್ಟರ್ ಆದ್ಮೇಲೆ ರಕ್ಷಣೆ ಕೊಡೋದು ಸ್ಟೇಟ್ ಕರ್ತವ್ಯ ಅಲ್ಲ. ಅದನ್ನ ಕೊಟ್ಟಿದ್ದೇವೆ ನಾವು ಅವ್ರಿಗೆ, ರಕ್ಷಣೆ ಕೊಟ್ಟಿದ್ದೇವೆ. ನೋಡಿ, ಒಂದು ಕಾನೂನಾತ್ಮಕ ಮಾತಾಡೋಣ. ಏನು ಅಂತ ಹೇಳಿದ್ರೆ, ಯಾರನ್ನ ಒಬ್ರನ್ನ ಬೇಲ್ ಕೊಡ್ತಾರೆ ಅಂತ ಹೇಳಿದ್ರೆ, ಜಡ್ಜ್ ಬೇಲ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ವಿತ್ ಎವಿಡೆನ್ಷಿಯಲ್ ಪ್ರೂಫೇ ಕೊಟ್ಟಿರ್ತಾರೆ. ಅದು ಸರ್ಕಾರದ ಪಾತ್ರ ಅಲ್ಲ. ಅದು ಜಡ್ಜ್ ವರಲಕ್ಷ್ಮಿ ಮೇಡಮ್ ಎಲ್ಲರೂ ಒಪ್ಕೊಳ್ತೀರಿ ಅಂತ ಭಾವಿಸ್ತಾ ಇಲ್ಲ. ನನ್ನ ಹತ್ರ ಸಮಯ ಇದೆ, ನೀವು ಮನೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರಿ. ಮನೆ ಕುಮಾರಸ್ವಾಮಿ ಅವರು ದಯವಿಟ್ಟು, ಈಗ ಏನು ಸಿದ್ದರಾಮಯ್ಯನವರ ಏನೋ ಒಂದು ಹೆಸರು ಹೇಳಿದ್ರಿ, ದಯವಿಟ್ಟು ಕುಮಾರಸ್ವಾಮಿ ಅವರು ಮಾನಸಿಕ ಅಸ್ವಸ್ಥತೆಗೆ ಹೋಗಿದಾರಾ, ದಯವಿಟ್ಟು ನೀವೊಂದು ಚೆಕ್ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ ರಾಜಕೀಯಕ್ಕೆ ಹೋಗೋದು ಬೇಡ. ಕ್ವಿಕ್ ಆಗಿ ಸುನಿಲ್ ಸರ್ 10 ಸೆಕೆಂಡ್ ನನ್ನ ಹತ್ರ ಟೈಮ್ ಇರೋದು ಬೇಕು. ಹೇಳಿ. ನೊಂದಿದಾರಲ್ಲ ಮೇಡಮ್ ಹೆಣ್ಮಕ್ಳುಗಳಿಗೆ, ಸರ್ಕಾರದಿಂದ CRPC 354 ಪ್ರಕಾರ ಅವರಿಗೆ ಪರಿಹಾರಗಳನ್ನು ಕೊಟ್ಟು ಒಂದು ಆರ್ಥಿಕ ಭದ್ರತೆ ಜೊತೆಗೆ ಅಲ್ಲಿರ್ತಕ್ಕಂಥ ಲೋಕಲ್ ರೌಡಿಗಳಿಂದ ಏನೇ ಥ್ರೆಟನ್ ಇದ್ರೆ ಸರ್ಕಾರ ರಕ್ಷಣೆ ಕೊಡ್ಬೇಕು ಮೇಡಮ್. ಹಾಗಾಗಿ SIT ಮತ್ತೆ ಹಾಸನ್ ಜಿಲ್ಲಾ ಮ್ಯಾಜಿಸ್ಟ್ರೇಟು ಸೋಮೋಟೋ ಕೇಸ್ಗಳನ್ನು ಹಾಕಿ ಈ ಕೇಸು ಮತ್ತೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಮಲ್ಟಿಪಲ್ ಆಗಿ ಆತ ತೊಂದರೆಗೆ ಇನ್ನೂ ಬಹಳ ಜನ ಆಪ್ಷನ್ಗಳಂತೂ ಇದೆ. ಈ ಕ್ಷಣಕ್ಕೂ ಕೂಡ ಆತಂಕಗಳು ಏನಿದೆ,
ಸಮಯ ಆಗೋಗಿದೆ, ಬಹಳಷ್ಟು ಡಿಲೇ ಆಗಿದೆ, ಹಾಗೆ ಒಂದಷ್ಟು ಪ್ರಮುಖ ಸಾಕ್ಷ್ಯಗಳು ಟ್ಯಾಂಪರ್ ಆಗಿರೋ ಸಾಧ್ಯತೆ ಇದೆ. ಇದೆಲ್ಲ ಆತಂಕಗಳಿದೆಯಲ್ಲ, ಎಲ್ಲ ಆತಂಕಗಳನ್ನ ಮರೆಸಿ ಪಾರದರ್ಶಕ ತನಿಖೆಯನ್ನ ಮಾಡಲಿಕ್ಕೆ ಈಗಲೂ ಅವಕಾಶ ಇದೆ. ಕಾನೂನಿನ ಮೇಲೆ ಭರವಸೆಯನ್ನ ಕಳ್ಕೊಳ್ಳೋ ಹಾಗೆ ಈ ಪ್ರಕರಣ ಆಗಬಾರ್ದು. ನಾನು ಆಗ್ಲೇ ಹೇಳಿದಾಗೆ ದಿಸ್ ಶುಡ್ ಬಿ ಅನ್ ಎಕ್ಸಾಂಪಲ್. ಎಂಥದ್ದೇ ಪ್ರಭಾವಶಾಲಿ ವ್ಯಕ್ತಿಯಾದರೂ ಕೂಡ ತಪ್ಪು ಮಾಡಿದ್ರೆ ಶಿಕ್ಷೆ ಇಂಥದ್ದಾಗತ್ತೆ ಅನ್ನೋ ಭಯ ಹುಟ್ಟಿಸುವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಅಂತಿಮ ತೀರ್ಪು ಹೊರ ಬರಲಿ ಅಂತ ಆಶಿಸ್ತಾ ಧನ್ಯವಾದ. ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.